ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮತ್ತೊಂದು ದರ ಏರಿಕೆಯ ಶಾಕ್ ನೀಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ವಾಹನ ಸವಾರರಿಗೆ ಮತ್ತೊಂದು ದರ ಏರಿಕೆಯ ಶಾಕ್. ಜನರ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನ ಮನೆ ಮುಂದೆ ವಾಹನವನ್ನು ನಿಲ್ಲಿಸಿದ್ರೆ ಟ್ಯಾಕ್ಸ್ ಕಟ್ಟಬೇಕು. ಈಗ ರಾಜ್ಯಾದ್ಯಂತ ಎಮಿಷನ್ ಟೆಸ್ಟ್ ದರದಲ್ಲೂ ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ದ್ವಿಚಕ್ರ ವಾಹನಗಳ ಎಮಿಷನ್ ಟೆಸ್ಟ್ ದರ 15 ರೂಪಾಯಿ ಏರಿಕೆಯಾಗಿದೆ. ಮೊದಲು 65 ರೂಪಾಯಿ ಇತ್ತು. ಎಮಿಷನ್ ಟೆಸ್ಟ್ ದರ 80 ರೂಪಾಯಿಗೆ ಈಗ ಏರಿಕೆಯಾಗಿದೆ. ಬೈಕ್ಗೆ 15 ರೂಪಾಯಿ, ಕಾರಿಗೆ 35 ರೂಪಾಯಿ ಹೆಚ್ಚಳ ಮಾಡಿದ ರಾಜ್ಯ ಸರ್ಕಾರ. ಕಾರು ಎಮಿಷನ್ ಟೆಸ್ಟ್ ಮಾಡಲು 150 ರೂಪಾಯಿ ನಿಗದಿ ಮಾಡಿದ್ದಾರೆ. ಎಲ್ಲಾ ಮಾದರಿಯ ಡೀಸೆಲ್ ಚಾಲಿತ ವಾಹನಗಳು 40 ರೂಪಾಯಿ ಹೆಚ್ಚಳವಾಗಿದೆ. ರಾಜ್ಯದ ಜನತೆಗೆ ಈಗ ಸಾರಿಗೆ ಇಲಾಖೆ ಶಾಕ್ ನೀಡಿದೆ. ಎಮಿಷನ್ ಟೆಸ್ಟ್ ದರ ಏರಿಕೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಎಮಿಷನ್ ಟೆಸ್ಟ್ ನ ಅಸೋಸಿಯೇಷನ್ ಅಧ್ಯಕ್ಷರಾದ ಯೋಗೇಶ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಈ ಹಿಂದೆ ಸಹ ನೀವು ಮನವಿ ಕೊಟ್ಟಿದ್ರಿ ದರ ಏರಿಕೆ ಮಾಡಿ ಅಂತ, ಬಟ್ ಇದೀಗ ಏರಿಕೆ ಆಗಿದೆ, ಏನ್ ಹೇಳ್ತೀರಿ? ಅಲ್ಲ, ಒಳ್ಳೇದು. ಯಾಕಂದ್ರೆ ಖುಷಿ ಆಯ್ತು. ಯಾಕಂದ್ರೆ ಮೊದಲಾಗಿ ಸಾರಿಗೆ ಸಚಿವರಿಗೆ ಹಾಗೂ ಸಾರಿಗೆ ಆಯುಕ್ತರಿಗೆ, ಅಪರ ಸಾರಿಗೆ ಆಯುಕ್ತರಿಗೆ ಮತ್ತೆ ಸೆಕ್ರೆಟರಿ ಮೇಡಮ್ಗೂ ನಾವು ಧನ್ಯವಾದ ಈ ಮೂಲಕ ನಾವು ಅಸೋಸಿಯೇಷನ್ ಇಂದ ತಿಳಿಸಲೇಬೇಕು. ಯಾಕಂದ್ರೆ ಸುಮಾರು 2024ರಿಂದ ನಾವು ಮನವಿ ಕೊಟ್ಕೊಂಡೇ ಬಂದಿದ್ದೀವಿ. ಯಾಕಂದ್ರೆ ಪ್ರತಿಯೊಂದು ನಮ್ದು ವಿದ್ಯುತ್ ಬಿಲ್ ಇರ್ಬೋದು, ಅಥವಾ ಕಾಟ್ರೇಜ್ ಇರ್ಬೋದು, ಅಥವಾ ನಮ್ಮ ಮಿಷಿನ್ ಉಪಕರಣಗಳು ಬೆಲೆ ಇರ್ಬೋದು, ಅಥವಾ ನೌಕರರ ಸಂಬಳ, ಬಾಡಿಗೆ, ಇತರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಗೆ ಮಾತ್ರ ನಾವು ಇನ್ನೂ ಜಾಸ್ತಿನೇ ಮಾಡಿಲ್ಲ. ಅದ್ರ ಜೊತೆಗೆ ನಮಗೆ ಸರ್ಕಾರಕ್ಕೆ ಏನ್ 3 ರೂಪಾಯಿ 25 ಪೈಸೆ ನಾವು ಕಟ್ತಾ ಇದ್ವೋ, ನಾವು ಇವಾಗ 13 ರೂಪಾಯಿ 80 ಪೈಸೆ ಕಟ್ಟೋ ಸ್ಥಿತಿಗಿದೀವಿ. ಅದನ್ನು ತಡ್ಕೊಳಕ್ಕೆ ಆಗಲ್ಲ. 334% ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸೊ ಅದೊಂದು, ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ ಇರೋದು, ಮತ್ತೆ 5 ವರ್ಷಕ್ಕೊಂದು ಹೆಚ್ಚಿಗೆ ಮಾಡ್ಕೊಡ್ಬೇಕು ಅಂತ ಮನವಿ ಇತ್ತು. ಯಾಕಂದ್ರೆ ಎಲ್ಲ 2,500 ಎಮಿಷನ್ ಟೆಸ್ಟ್ಗಳು ಏನಿತ್ತು ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಸೊ ಇವಾಗ ಸುಧಾರಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿದೆ. ತುಂಬಾ ಏನ್ ಖುಷಿ ಆಗುವಂತ ವಿಷಯ ಇಲ್ಲ, ಆದ್ರೂ ಒಂದು ಸುಧಾರಿಸ್ಕೊಬಹುದು. ಎಷ್ಟು ದರ ಏರಿಕೆ ಆಗಿದೆ ಅಂತ ಸದ್ಯಕ್ಕೆ? ಈಗ 2 ವೀಲರ್ಗೆ ಎಷ್ಟಾಗಿದೆ, 4 ವೀಲರ್ಗೆ ಎಷ್ಟಾಗಿದೆ, 3 ಚಕ್ರ ವಾಹನಕ್ಕೆ ಎಷ್ಟು ದರ ಏರಿಕೆ ಆಗಿದೆ? ಸರ್ 65 ರೂಪಾಯಿ ಇದ್ದಿದ್ದು 80 ರೂಪಾಯಿ ಆಗಿದ್ದು 2 ವೀಲರ್. ಆಟೋ 75 ರೂಪಾಯಿ ಇದ್ದಿದ್ದು 80 ರೂಪಾಯಿ, 5 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಮತ್ತೆ 115 ರೂಪಾಯಿ ಇದ್ದಿದ್ದು ಕಾರು 150 ರೂಪಾಯಿ ಆಗಿದೆ. ಎಲ್ಲಾ ಡೀಸೆಲ್ ವಾಹನಗಳು 160 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ. ಸೊ ನಮ್ಗೆ ಮಾಡಿರೋದು 15ರಿಂದ 18% ಅಷ್ಟೇ ಮಾಡಿದ್ದಾರೆ. ನಮ್ಗೆ ಇದು ಒಂದು ಯಾವ್ದು ಪ್ರೈವೇಟ್ ಒಂದು ಇದಾಗಿರೋದು 334% ಜಾಸ್ತಿ ಆಗಿದೆ. ಅದರಿಂದ ನಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲ ತುಂಬಾ ಮುಚ್ಚೋ ಪರಿಸ್ಥಿತಿ. 2,500 ಎಮಿಷನ್ ಟೆಸ್ಟ್ ಮುಚ್ಚೋ ಪರಿಸ್ಥಿತಿ ಇತ್ತು. ಈಗ ಒಂದು ಸುಧಾರಿಸ್ಕೊಳ್ಳೋ ಅಷ್ಟು ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ ನಾವು. ದುನಿಯಾ ಕಾಸ್ಟ್ಲಿ ಆಗಿದೆ, ಮತ್ತೊಂದು ದರ ಏರಿಕೆ ಆಗಿದೆ. ಈಗ ವಾಹನ ಸವಾರರಿಗೆ ತೊಂದರೆ ಆಗಲ್ವಾ ಅಂತ ದರ ಏರಿಕೆ ಆದ್ರೆ? ಖಂಡಿತ ತೊಂದರೆ ಆಗಲ್ಲ. ಯಾಕಂದ್ರೆ ನಾನು ಒಬ್ಬ ಜನಸಾಮಾನ್ಯನೇ. ಇವಾಗ ನಾನು ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ನಾವು ಕ್ವಶನ್ ಮಾಡಕ್ ಆಗಲ್ಲ. ಇವಾಗ ಕಾಟ್ರೇಜ್ ಜಾಸ್ತಿ ಆಗಿದೆ. ಮತ್ತೆ ಹುಡುಗರು ನನ್ನ ಹತ್ರ ಕೆಲಸ ಮಾಡುವಂತವ್ರಿಗೆ ನನ್ನ ಸಂಬಳ ಜಾಸ್ತಿ ಕೊಡಬೇಕು. ಸೊ ಇದೆಲ್ಲ ತಡ್ಕೊಳ್ಳೇಬೇಕಾಗುತ್ತೆ, ಏನು ಮಾಡಕ್ಕಲ್ಲ. ಯಾಕಂದ್ರೆ ಪ್ರತಿಯೊಂದು ಜಾಸ್ತಿ ಆದಾಗ ಸರ್ಕಾರನು ನಾವು ಮನವಿ ಕೊಟ್ಟಾಗ ಜಾಸ್ತಿ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಎಲ್ಲ 2,500 ಎಮಿಷನ್ ಟೆಸ್ಟ್ ಏನಿದೆ ಮುಚ್ಚೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಸೊ ಇದನ್ನು ನಮ್ಗೇನು ಹೆಚ್ಚಿಗೆ ತುಂಬಾ ಏನು ಹೆಚ್ಚಿಗೆ ಮಾಡಿಲ್ಲ, ಒಂದು ಸುಧಾರಿಸುವ ಮಟ್ಟಕ್ಕೆ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿಗೆ ಮಾಡೋಣ ಅಂತ ಸದ್ಯಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಇಷ್ಟು ಮಾಡಿದಾರಲ್ಲ, ಮುಂದಿನ ದಿನದಲ್ಲಿ ನಾವು ಇನ್ನೂ ಮನವಿ ಕೊಡ್ತೀವಿ, ಇದು ನಮ್ಗೆ ಸಾಲಲ್ಲ ಅಂತ. ಆದ್ರೂ ಡಾಕ್ಟರ್ ಸೆಲ್ವಮಣಿ IAS ಆಫೀಸರ್, ಯಾರು ಸಾರಿಗೆ ಆಯುಕ್ತರಿದ್ದಾರೋ ಅವ್ರಿಗೆ ಮುಖ್ಯವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಬಂದಿದ್ದ ಟೈಮಲ್ಲಿ 2 ವರ್ಷದಿಂದ ಓಡಾಡ್ತಿದ್ದು, ಅವ್ರಿಗೆ ಬಂದಿದ್ದು ಇಮಿಡಿಯೇಟ್ ಒಂದು 3-4 ತಿಂಗಳಲ್ಲೇ ಮಾಡಿಸ್ಕೊಟ್ಟಿದ್ದಾರೆ. ಅದರಿಂದ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಾನು ಈ ಮೂಲಕ. ಇದಿಷ್ಟು ಎಮಿಷನ್ ಟೆಸ್ಟ್ ನ ಸಂಘದ ಅಧ್ಯಕ್ಷರಾದ ಯೋಗೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.